ಪಾಲಿಸಿಯ ನಂಬರ್ ಬರುತ್ತೆ ಮತ್ತು ಪ್ರೀಮಿಯಮ್ ಎಷ್ಟು ಬರುತ್ತೆ ಮತ್ತು ಪ್ರೀಮಿಯಮ್ನ ಪಾಲಿಸಿಯ ಸಂಪೂರ್ಣವಾದ ಡೀಟೇಲ್ಸ್ ಈ ಥರ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಪಾಲಿಸಿ ಇದೆ, ಎಷ್ಟು ಇದೆ ಮತ್ತು ಎನ್ನುವುದರ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ. ಮತ್ತು ಪಾಲಿಸಿಯ ಅಮೌಂಟ್ ಎಷ್ಟು ಮತ್ತು ಪಾಲಿಸಿಯ ಟರ್ಮ್ ಎಷ್ಟು, ಪಾಲಿಸಿಯ ನೇಮ್ ಯಾವುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ಬಂದು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಫ್ರೆಂಡ್ಸ್ ನಾವು ಇವತ್ತಿನ ಈ ವಿಡಿಯೋದಲ್ಲಿ LICಯ ಆ್ಯಪ್ ಆದಂಥ ಮೈ LIC ಆ್ಯಪನ್ನು ಹೇಗೆ ಲಾಗಿನ್ ಮಾಡಿಕೊಂಡು ನಮ್ಮ LICಯ ಪಾಲಿಸಿಗಳನ್ನು ನಮ್ಮ ಮೊಬೈಲ್ನಲ್ಲಿಯೇ ಪಾಲಿಸಿಯ ಡೀಟೇಲ್ಸನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಮತ್ತು ಪಾಲಿಸಿಯ ಪ್ರೀಮಿಯಮ್ ಎಷ್ಟು ಮತ್ತು ಲೋನ್ ರಿಪೇಮೆಂಟ್ ರಿಸಿಪ್ಟ್ ಎಷ್ಟು ಇರುತ್ತೆ ಮತ್ತು ಪಾಲಿಸಿಯ ನಂಬರ್ ಯಾವುದು, ಪಾಲಿಸಿ ಡೀಟೇಲ್ಸ್, ಪ್ರೀಮಿಯಮ್ ಡ್ಯೂ ಡೇಟ್ ಏನು ಮತ್ತು ಪಾಲಿಸಿಯ ಸಂಪೂರ್ಣವಾದ ಮಾಹಿತಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಮತ್ತು LICಯ ಆ್ಯಪ್ ಆದಂಥ ಮೈ LIC ಆ್ಯಪನ್ನು ಹೇಗೆ ಲಾಗಿನ್ ಮಾಡಿಕೊಂಡು ನಮ್ಮ ಪಾಲಿಸಿಯ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಮೊಬೈಲ್ನಲ್ಲಿಯೇ ಹೇಗೆ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನಾವು ಮೊಬೈಲ್ ಪ್ಲೇಸ್ಟೋರ್ ಮೂಲಕ ಮೈ LIC ಆ್ಯಪನ್ನು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಆ್ಯಪನ್ನು ಮೈ LIC ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ. ನಿಮಗೇನಾದರೂ ಈ ಆ್ಯಪ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಬೋದು ನಿಮ್ಮ ಮೊಬೈಲ್ ಮೂಲಕ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನಿವಾಗ ನನ್ನ ಮೊಬೈಲ್ನಲ್ಲಿ ಮೈ LIC ಆ್ಯಪನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಅಂತ ಬರುತ್ತಲ್ಲ, ಓಪನ್ ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೈ LIC ಆ್ಯಪ್ ಓಪನ್ ಆಗ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಸ್ತೆ ವೆಲ್ಕಮ್ ಟು LIC ಅಂತ ಬರ್ತಾ ಇದೆ, ಮೈ LIC. ಅದೇ ಥರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟರ್ನ್ ಆನ್ ಅಲರ್ಟ್ಸ್ ಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಿಮಗೇನು ಅಲರ್ಟ್ಸ್ ಮೆಸೇಜ್ ಬೇಕಾಗಿದ್ದರೆ ಇದು ಟರ್ನ್ ಆನ್ ಅಲರ್ಟ್ಸ್ ಕೊಡಬೇಕಾಗುತ್ತೆ. ಇಲ್ಲವಾದರೆ ಇಲ್ಲಿ ಕೆಳಗಡೆ ಸ್ಕಿಪ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇಲ್ಲಿ ಲಾಗಿನ್ ಕೇಳ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಕೇಳ್ತಾ ಇದೆ. ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ವಿಕ್ ಸರ್ವಿಸ್ ಅಂತಿದೆ. ಪೇ ಪ್ರೀಮಿಯಮು, ಅಪ್ಡೇಟ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಅಪ್ಡೇಟ್ ಪ್ಯಾನ್ ಡೀಟೇಲ್ಸು ಈ ಥರ ಕ್ವಿಕ್ ಸರ್ವಿಸಲ್ಲಿ ಸಿಗುತ್ತೆ. ಲಾಗಿನ್ ಆಗಲಾರ್ದೇ ನೀವೆಲ್ಲ ಈ ಕ್ವಿಕ್ ಸರ್ವಿಸನ್ನು ತೆಗೆದುಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಲಾಗಿನ್ ನೌ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಆ್ಯಪನ್ನು 3 ಆಪ್ಷನ್ಸ್ ಮುಖಾಂತರ ಲಾಗಿನ್ ಮಾಡ್ಕೊಳ್ಬೋದು. ಮೊದಲೇ ಆಪ್ಷನ್ಸ್ ಬಂದು ಮೊಬೈಲ್ ನಂಬರ್ ಮುಖಾಂತರ ಮತ್ತು ಎರಡನೇ ಆಪ್ಷನ್ಸ್ ಬಂದು ನಿಮ್ಮ ಇಮೇಲ್ ID ಮುಖಾಂತರ ಮತ್ತು ಮೂರನೇ ಆಪ್ಷನ್ಸ್ ಬಂದು ಪಾಲಿಸಿ ನಂಬರ್ ಮುಖಾಂತರ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದರಲ್ಲಿ ಈ 3ರಲ್ಲಿ ಯಾವುದನ್ನು ಒಂದು ಆಯ್ಕೆ ಮಾಡಿ ನೀವು ಲಾಗಿನ್ ಮಾಡಿಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ ಇದೆಯಲ್ಲ, ಮೊಬೈಲ್ ನಂಬರ್ ಹಾಕಿ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ರಿಕ್ವೆಸ್ಟ್ OTP ಕೊಟ್ಟರೆ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಅದೇ ಥರ ನಿಮ್ಮ ಮೇಲ್ ಮುಖಾಂತರ ಮೇಲ್ ID ಇರುತ್ತಲ್ಲ, ಮೇಲ್ ID ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ರಿಕ್ವೆಸ್ಟ್ OTP ಕೊಟ್ಟರೆ ಮೇಲಿಗೆ ಒಂದು OTP ಬರುತ್ತೆ. OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಮಾಡಿಕೊಳ್ಳಬಹುದು. ಅದೇ ಥರ ನೀವೇನಾದರೂ ನಿಮ್ಮ ಹತ್ತಿರ ಪಾಲಿಸಿ ನಂಬರ್ ಇದ್ದರೆ, SBI ಲೈಫ್ನ ಪಾಲಿಸಿ ನಂಬರ್ ಇದ್ದರೆ ಪಾಲಿಸಿ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ರಿಕ್ವೆಸ್ಟ್ ಕೊಟ್ಟರೆ ಪಾಲಿಸಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ಗೆ OTP ಬರುತ್ತೆ. OTPಯನ್ನು ಎಂಟ್ರ್ ಮಾಡಿ ನೀವು ಇಲ್ಲಿ ಲಾಗಿನ್ ಮಾಡಿಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ನನ್ನ ಮೊಬೈಲ್ ನಂಬರ್ ಮೂಲಕ ನನ್ನ ಪಾಲಿಸಿಯನ್ನು ಲಾಗಿನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ನಾವು ಇವಾಗ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಮತ್ತು ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ರಿಕ್ವೆಸ್ಟ್ OTP ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು ನನ್ನ ಮೊಬೈಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ್ದೇನೆ. ಅದೇ ಥರ ಇಲ್ಲಿ ಕೆಳಗಡೆ ರಿಕ್ವೆಸ್ಟ್ ಫಾರ್ OTP ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಮೊಬೈಲ್ಗೆ OTP ಬರುತ್ತೆ. OTPಯನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ಲಾಗಿನ್ ಕೊಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಕೆಳಗಡೆ ಲಾಗಿನ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ನಾನು OTPಯನ್ನು ಹಾಕಿದ್ದೇನೆ. ಇಲ್ಲಿ ಕೆಳಗಡೆ ಲಾಗಿನ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನಗೆ ಈ ಆ್ಯಪನ್ನು ಓಪನ್ ಮಾಡ್ಕೋಬೇಕಾದ್ರೆ 4 ಡಿಜಿಟ್ ಪಿನ್ ಸೆಟ್ ಮಾಡ್ಕೋ ಕೇಳ್ತಾ ಇದೆ. ಅದೇ ಥರ ನೀವು ಕೂಡ ನಿಮ್ಮ 4 ನಂಬರ್ಗಳ ಪಿನ್ನನ್ನು ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಟೈಮು ನಿಮ್ಮ
ಈ ಆ್ಯಪನ್ನು ಲಾಗಿನ್ ಆಗಬೇಕಾದ್ರೆ ಈ 4 ಪಿನ್ನನ್ನು ಹಾಕಿ ಓಪನ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ 4 ನಂಬರ್ಗಳ ಪಿನ್ ಸೆಟ್ ಮಾಡ್ಕೊಳ್ಳೋಣ. ಅದೇ ಥರ ಕೆಳಗಡೆ ಕೂಡ ಸೇಮ್ ನಂಬರ್ 4 ನಂಬರ್ ಪಿನ್ನನ್ನು ಹಾಕಬೇಕಾಗುತ್ತೆ. ಹಾಕಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಟಪ್ ಎಂ ಪಿನ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮತ್ತೆ ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ತೊಗೊಳ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಟೈಮ್ ನೀವು ಈ ಆ್ಯಪನ್ನು ಲಾಗಿನ್ ಆಗಬೇಕಾದ್ರೆ ಎಂ ಪಿನ್ ಅಥವಾ OTP ಹಾಕದೇ ಡೈರೆಕ್ಟಾಗಿ ನೀವು ಫಿಂಗರ್ ಪ್ರಿಂಟ್ ಮುಖಾಂತರನೂ ಈ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಸೆಟಪ್ ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ಅಂತಿದ್ದಿಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ತೊಗೊಳ್ತು. ಓಕೆ ಫ್ರೆಂಡ್ಸ್, ಅದಾದಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟು ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಆಧಾರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಕೇಳ್ತಾ ಇದೆ. ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಜನರೇಟ್ OTP ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಜನರೇಟ್ OTP ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನು ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೇನೆ. ಇಲ್ಲಿ ಕೆಳಗಡೆ ಜನರೇಟ್ OTP ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್, ಇಲ್ಲಿ ಜನರೇಟ್ OTP ಪ್ಲೀಸ್ ವೇಟ್ ಬರ್ತಾ ಇದೆ. ಆಧಾರ್ ಕಾರ್ಡ್ ಮುಖಾಂತರ ಯಾವ ಮೊಬೈಲ್ಗೆ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ಗೆ ಒಂದು OTP ಬರುತ್ತೆ. OTPಯನ್ನು ಇಲ್ಲಿ ಕೆಳಗಡೆ ಹಾಕಿ ಇಲ್ಲಿ ವ್ಯಾಲಿಡ್ OTP ಕೊಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ, ವೇಟ್ ಮಾಡೋಣ. ಇವಾಗ ನನ್ನ OTP ಬಂದಾಯಿತು. ಅದೇ ಥರ ಇಲ್ಲಿ ವ್ಯಾಲಿಡ್ OTP ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ LIC ಆ್ಯಪ್ ಮೈ LIC ಆ್ಯಪ್ ಲಾಗಿನ್ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಲಾಗಿನ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾವು ಇಲ್ಲಿ ಲಾಗಿನ್ ಮಾಡಬೇಕಾದ್ರೆ ನಮ್ಮ ಫಿಂಗರ್ ಪ್ರಿಂಟ್ ಅಥೆಂಟಿಕೇಷನ್ ಕೇಳ್ತಾ ಇದೆ. ನೋಡ್ಬೋದು ನಾನು ಫಿಂಗರ್ ಪ್ರಿಂಟ್ ಹಾಕಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಹೆಸರು ಬರುತ್ತೆ. ಮೊದಲನೇದಾಗಿ ನಮ್ಮ ಹೆಸರು ಬರುತ್ತೆ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾಲಿಸಿ ಎಷ್ಟಿದೆ, ಪಾಲಿಸಿ ಅಮೌಂಟ್ ಎಷ್ಟಿದೆ, ಎಷ್ಟು ಪಾಲಿಸಿಗಳಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಪಾಲಿಸಿಯ ನಂಬರ್ ಬರುತ್ತೆ ಮತ್ತು ಪ್ರೀಮಿಯಮ್ ಎಷ್ಟು ಬರುತ್ತೆ ಮತ್ತು ಪ್ರೀಮಿಯಮ್ನ ಪಾಲಿಸಿಯ ಸಂಪೂರ್ಣವಾದ ಡೀಟೇಲ್ಸ್ ಈ ಥರ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಪಾಲಿಸಿ ಇದೆ, ಎಷ್ಟು ಇದೆ ಮತ್ತು ಎನ್ನುವುದರ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ ಮತ್ತು ಪಾಲಿಸಿಯ ಅಮೌಂಟ್ ಎಷ್ಟು ಮತ್ತು ಪಾಲಿಸಿಯ ಟರ್ಮ್ ಎಷ್ಟು, ಪಾಲಿಸಿಯ ನೇಮ್ ಯಾವುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಬರುತ್ತೆ. ಅದೇ ಥರ ಬಂದು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬರುತ್ತೆ ಮತ್ತು ನೀವೇನಾದರೂ ಹೊಸದಾಗಿ ಇನ್ನೊಂದು ಆ್ಯಡ್ ಆನ್ ನ್ಯೂ ಪಾಲಿಸಿ ಬೇಕಾದರೆ ಆ್ಯಡ್ ಆನ್ ನ್ಯೂ ಪಾಲಿಸಿ, ಬಟ್ ನ್ಯೂ ಪಾಲಿಸಿ, ಟ್ರ್ಯಾಕ್ ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಪಾಲಿಸಿಯ ಡಾಕ್ಯುಮೆಂಟ್ ಕೂಡ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಾಲಿಸಿಯ ಡಾಕ್ಯುಮೆಂಟ್ ಕೂಡ ಈ ಥರ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತು ಇಂಡಿವಿಜುವಲ್ ಪಾಲಿಸಿ ಅಥವಾ SS ಪ್ರೀಮಿಯಮ್ ಗ್ಯಾಪ್ಸು ಈ ಥರ ಮತ್ತು ಪ್ರೊಫೈಲ್ ಮತ್ತು ವೆರಿಫೈ ಐಡೆಂಟಿಫಿಕೇಷನ್ ಮತ್ತು ಅಪ್ಡೇಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಪ್ಡೇಟ್ ಅಡ್ರೆಸ್ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್, ಅಪ್ಡೇಟ್ ಪ್ಯಾನ್ ಕಾರ್ಡ್, ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಮೈ ಆ್ಯಪ್ನ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ಇದೇ ಥರ ನೋಡ್ಬೋದು ಫ್ರೆಂಡ್ಸ್, ನೀವು ಕೂಡ ನಿಮ್ಮ LICಯ ಪಾಲಿಸಿಯನ್ನು ಮಾಡಿಸಿದರೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ಈ ಮೈ LIC ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ರೀತಿಯಾಗಿ ನಿಮ್ಮ ಪಾಲಿಸಿಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.